ಹಲೋ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಪುಷ್ಪ 2 ಚಿತ್ರದ ಬಗ್ಗೆ ಮಾತಾಡೋಣ. ಪುಷ್ಪ 2 ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಮಾತಾಡೋಣ ಟ್ರೈಲರ್ ಬಗ್ಗೆ. ಅದಕ್ಕೂ ಮುಂಚೆ ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಮಾತ್ರ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪುಷ್ಪ 2 ದ ರೂಲ್ ಇದು ಸುಕುಮಾರ್ ರವರು ಡೈರೆಕ್ಟ್ ಮಾಡಿ ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ ಮತ್ತು ಫಹದ್ ಫಜೀಲ್ ಅವರು ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಲ್ರೆಡಿ ಇದರ ಪಾರ್ಟ್ 1 ಬಂದು ಆಲ್ ಇಂಡಿಯಾದಲ್ಲಿ ತನ್ನದೇ ಮಾರ್ಕನ್ನು ಸೆಟ್ ಮಾಡಿದೆ. ಆ್ಯಂಡ್ ಈ ಟ್ರೈಲರ್ ನೋಡಿದರೆ ಪಾರ್ಟ್ 2 ಅದಕ್ಕಿಂತ ಭಯಂಕರವಾಗಿರುತ್ತೆ ಅನ್ಬಹುದು. ಪಾರ್ಟ್ 1ನಲ್ಲಿ ಪುಷ್ಪ ತನ್ನ ಸಾಮ್ರಾಜ್ಯವನ್ನು ಭದ್ರವಾಗಿ ಕಟ್ಕೊಂಡು ಇನ್ನೊಂದು ಕಡೆ ಬನ್ನೋರ್ ಸಿಂಗ್ನ ವಿರುದ್ಧ ಮಾಡ್ಕೊಂಡಿರ್ತಾನೆ. ಸೊ ಈಗ ಪಾರ್ಟ್ 2ನಲ್ಲಿ ಬನ್ನೋರ್ ಸಿಂಗ್, ಚೈನಾ, ಗೌರ್ಮೆಂಟ್ ಮತ್ತು ಪುಷ್ಪನ ನಡುವೆ ಆಗುವ ಫೈಟೇ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ ಅನ್ಬಹುದು. ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾದ್ರೆ, ಇದು ಅಲ್ಲು ಅರ್ಜುನ್ ಅವರ ಒನ್ ಮ್ಯಾನ್ ಶೋ ಇರುವಂತಹ ಫುಲ್ಲಿ ಮಾಸ್ ಪ್ಯಾಕೇಜ್ ಇರುವ ಹಾಗಿದೆ. ಟ್ರೈಲರ್ ಅಲ್ಲಿ ಡಿಫ್ರೆಂಟ್ಗಳಾಗಿರುವ ಲುಕ್ಕಲ್ಲಿ, ಅದೇ ಆಟಿಟ್ಯೂಡ್ ಆ್ಯಂಡ್ ಸ್ವ್ಯಾಗ್ ಅಲ್ಲಿ ಪುಷ್ಪ ಥಿಯೇಟರ್ಗಳನ್ನು ಧೂಳೆಪ್ಸೋದಂತೂ ಪಕ್ಕಾ. ಐ ಥಿಂಕ್ ಇಲ್ಲಿ ಸಿರಿವಲ್ಲಿ ಪಾತ್ರ ಕೂಡ ತುಂಬ ಮುಖ್ಯವಾಗಿರುತ್ತೆ. ಅಂದರೆ ಪುಷ್ಪ ಇಷ್ಟೆಲ್ಲ ಡೇಂಜರ್ಸ್ ಆಗೋದಕ್ಕೂ ಸಿರಿವಲ್ಲಿನೇ ಕಾರಣ ಆಗಿರ್ತಾಳೆ ಅನ್ಸುತ್ತೆ. ಮತ್ತೆ ಒಂದು ಡೈಲಾಗಲ್ಲಿ ಅದನ್ನು ಕನ್ಫರ್ಮ್ ಕೂಡ ಮಾಡ್ತಾರೆ. ಹೆಂಡತಿ ಮಾತನ್ನ ಗಂಡ ಕೇಳಿದ್ರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ತೀನಿ ಅನ್ನೋದು. ಸೊ ಪಾರ್ಟ್ 2ನಲ್ಲಿ ಸಿರಿವಲ್ಲಿಯೇ ಕಥೆಯ ಮುಖ್ಯ ರೂವಾರಿಯಾಗಿದ್ದಾಳೆ ಅನ್ಸುತ್ತೆ. ಹಾಗೆ ಇಲ್ಲಿ ಬನ್ನೋರ್ ಸಿಂಗ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಮುಖ್ಯವಾಗಿರುತ್ತೆ. ಆ್ಯಂಡ್ ಅವನು ಈ ಸಾರಿ ಪಾರ್ಟಿ ಮಾಡೋಕ್ಕೆ ರೆಡಿ ಕೂಡ ಆಗಿದ್ದಾನೆ. ಸೊ ಪುಷ್ಪ ಆ್ಯಂಡ್ ಬನ್ನೋರ್ ಸಿಂಗ್ ಅವರ ಬ್ಯಾಟಲ್ ಅಂತೂ ತುಂಬ ಮಜವಾಗಿರುತ್ತೆ ಅನ್ಕೊಂತೀನಿ. ಸಿನಿಮ್ಯಾಟೋಗ್ರಫಿ ಆ್ಯಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಪ್ರತಿ ಫ್ರೇಮಲ್ಲೂ ರಿಚ್ ಆಗಿ ಮೂಡಿ ಬಂದಿದೆ. ಆ್ಯಂಡ್ ಈ ಸೀನ್ ಗೂಸ್ ಬಂಪ್ಸ್ ಕೊಟ್ಟಿದ್ದಂತೂ ನಿಜ. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಪಾರ್ಟ್ 1ಗಿಂತ ಚೆನ್ನಾಗಿದೆ. ಆ್ಯಂಡ್ ಇನ್ನು ಸಿನಿಮಾದಲ್ಲಿ ಅದನ್ನು ಇನ್ನಷ್ಟು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಶ್ರೀಲೀಲಾ ಅವರು ಕೂಡ ಒಂದು ಐಟಮ್ ಸಾಂಗ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಅವರು ಕೂಡ ಕಾಣಿಸ್ತಿದ್ದಾರೆ. ಇವುಗಳನ್ನೆಲ್ಲ ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ ಬಗ್ಗೆನೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ಈಗ ಪುಷ್ಪ ಬರೀ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಕಿಲಾಡಿ. ಈಗ ಇವನು ಬರೀ ಫೈರ್ ಅಲ್ಲ, ವೈಲ್ಡ್ ಫೈರ್ ಆಗಿ ಡಿಸೆಂಬರ್ 5ಕ್ಕೆ ಥಿಯೇಟರ್ಗಳನ್ನು ಧೂಳೆಪ್ಸೋದಂತೂ ಪಕ್ಕ. ಸೊ ಕಾದು ನೋಡೋಣ ಈ ಸಲ ಪುಷ್ಪನ ಆರ್ಭಟ ಹೇಗಿರುತ್ತೆ ಅಂತ. ಸೊ ಇದಿಷ್ಟು ನಾನು ಟ್ರೈಲರ್ ಬಗ್ಗೆ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದು. ನೀವೇನಾದರೂ ಇಷ್ಟರೊಳಗೆ ಟ್ರೈಲರ್ ನೋಡಿದರೆ ಟ್ರೈಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.